ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಇವತ್ತಿನ ವಿಷಯ ಏನು ಅಂದರೆ, 4,000 ವಾಚ್ ಅವರು 1,000 ಸಬ್ಸ್ಕ್ರೈಬರು ಆದಮೇಲೆ ನಿಮಗೆ ಮೋನೋ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂದರೆ, ಮೋನೋಗೆ ಅಪ್ಲೈ ಮಾಡೋದು ಗೊತ್ತಿಲ್ಲ ಅಂದರೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ದಯವಿಟ್ಟು ಇನ್ನು ಒಂದು ವಿಷಯ ಹೇಳ್ತೀನಿ. ದಯವಿಟ್ಟು ನಾವು ವಾಚ್ ಅವರ್ ಕೊಡೋದಿಲ್ಲ. ವಾಚ್ ಅವರು ಪ್ರತಿಯೊಬ್ಬರು ನಮ್ಗೆ ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ನಮ್ಮ ದುಡ್ಡು ಕೊಡ್ತೀವಿ, ವಾಚ್ ಅವರ್ ಮಾಡಿಕೊಡ್ರಿ ದುಡ್ಡು. ನಾವು ಅದನ್ನೇ ವೀಡಿಯೋ ಮಾಡಿ ಹಾಕಿದ್ದೀನಿ. ಆದರೂ ಮತ್ತೆ ಕೇಳ್ತಾ ಇರ್ತಾರೆ, ನಾವು ಈ ಥರ ದುಡ್ಡು ಕೊಡ್ತೀವಿ, ನಮಗೆ ವಾಚ್ ಅವರ್ ಮಾಡಿಕೊಡ್ರಿ ಅಂತ. ಆ ಥರ ಮಾಡೋ ಹಾಗಿಲ್ಲ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ದುಡ್ಡು ಕೊಟ್ಟು ವಾಚ್ ಅವರ್ ಮಾಡಿದ್ರೆ ನಿಮ್ಮ ಚಾನಲು ಡಿಲೀಟ್ ಮಾಡಿಬಿಡ್ತಾರೆ. ಯಾಕೆ ಅಂದರೆ, ನೀವು ದುಡ್ಡು ಕೊಟ್ಟು ಮಾಡಿಸಿರೋದು ಅಂತ ಯೂಟ್ಯೂಬರ್ಗೆ ಪ್ರತಿಯೊಂದು ಗೊತ್ತಾಗುತ್ತೆ. ನೀವು ಯಾವ ಥರ ವಾಚ್ ಅವರ್ ಕಂಪ್ಲೀಟ್ ಮಾಡಿದ್ದೀರಾ ಪ್ರತಿಯೊಂದು ಚೆಕ್ ಮಾಡ್ತಾರೆ ಯೂಟ್ಯೂಬರು. ಆಮೇಲೆ ಯೂಟ್ಯೂಬು 4,000 ವಾಚ್ ಅವರು 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರ್ತದಲ್ವ. ಕಂಪ್ಲೀಟ್ ಆದಮೇಲೆ ನಿಮಗೆ ಗೊತ್ತಿದ್ದರೆ ಮಾತ್ರ ಮೋನೋಗೆ ಅಪ್ಲೈ ಮಾಡ್ಕೊಳ್ರಿ. ಗೊತ್ತಿದ್ದರೆ ಮಾತ್ರ. ಗೊತ್ತಿಲ್ಲ ಅಂದರೆ ಏನೇನೋ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಚಾನಲ್ ಅನ್ಯಾಯವಾಗಿ ಕಳ್ಕೊತಾ ಇದ್ದೀರಾ ನೀವು. ಯಾಕೆಂದರೆ ನಮಗೆ ನನ್ನ ಮಗಳು ಮಾಡಿಕೊಡ್ತಾವಳಲ್ಲ, ಇದು ಮೋನೋಗೆ ಅಪ್ಲೈ ಮಾಡಿಕೊಡ್ತಾವಳಲ್ಲ, ಸುಮಾರು ಜನ ಹಂಗೆ ಮಾಡ್ತಾಯಿದ್ದೀರಾ. ಏನೇನೋ ಪ್ರೆಸ್ ಮಾಡೋಕ್ಕೆ ಹೋಗ್ತೀರಾ, ನೀವೇ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಕ್ಕೆ ಹೋಗ್ತೀರಾ. ಅವಾಗ ಚಾನಲ್ ಪ್ರಾಬ್ಲಮ್ ಮಾಡ್ಕೊತೀರಾ. ಯಾಕೆ ಅಂದರೆ ಮುಂದಿನ ವರ್ಷದ 8,000 ಅಂತ ಮಾಡ್ತಾವ್ರೆ ವಾಚ್ ಅವರ. ನೀವು 4,000 ವಾಚ್ ಅವರ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಾ. ಇನ್ನು ಬರೋ ವರ್ಷ 8,000 ಅಂದರೆ ಇನ್ನೂ ಕಷ್ಟ ಆಗುತ್ತೆ. ಅದಕ್ಕೆ ಇವಾಗ ಮಾಡಿರೋರು, ಮೋನೋಗೆ ಅಪ್ಲೈ ಮಾಡೋರು ದಯವಿಟ್ಟು ಆದಷ್ಟು ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ರಿ. ಮಿಸ್ಟೇಕ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಏನೇನೋ ಪ್ರೆಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾವುದಾದ್ರೂ ಒಂದು ಪ್ರೆಸ್ ಮಾಡ್ತು ಅಂದರೆ ಹೊರಟೋಗುತ್ತಂತೆ ಚಾನಲು. ಆ ಥರ ಮಾಡೇ ಮೊನ್ನೆ ಒಂದು ಚಾನಲ್ ಹೋಯ್ತು. ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮಗೆ ಗೊತ್ತಿದ್ರೆ ಮಾತ್ರ ಮಾಡ್ಕೊಳ್ರಿ. ಇಲ್ಲಾಂದರೆ ಗೊತ್ತಿರೋರ ಹತ್ರ, ನಮ್ಮ ಹತ್ರನೇ ಮಾಡಿಸಿ ಅಂತ ನಾನು ಹೇಳ್ತಾ ಇಲ್ಲ. ನಿಮಗೆ ಗೊತ್ತಿರೋರ ಹತ್ರ ಅವ್ರ ಹತ್ರ ಎಲ್ಪ್ ತಗೊಳ್ರಿ. ಯಾವ ಥರ ಮಾಡೋದು ಅಂತ ಅವ್ರ ಹತ್ರ ಎಲ್ಪ್ ತಗೊಳ್ರಿ. ಅಕಸ್ಮಾತ್ ಅವ್ರು ಯಾರೂ ಸಿಕ್ಕಿಲ್ಲ ಅಂದರೆ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಹೇಳ್ಕೊಡ್ತಾಳೆ. ಯಾವ ಥರ ಮಾಡೋದು ಅಂತ ನನ್ನ ಮಗಳು ಹೇಳ್ಕೊಡ್ತಾಳೆ, ಆಯಿತಾ? ಅದಕ್ಕೆ ಅಂತ ಒಂದು ಫೀಸ್ ಇಟ್ಟಿದ್ದೀವಿ. ಫ್ರೀಯಾಗಂತೂ ಮಾಡೋದಿಲ್ಲ. ಯಾಕೆ ಅಂದರೆ ಒಂದು ಮೂರು ಜನ ಏನೋ ಫ್ರೀಯಾಗಿ ಮಾಡಿಕೊಡ್ತಾರೆ ಅಂತ ನಮಗೆ ಮೆಸೇಜ್ ಹಾಕಿ, ದುಡ್ಡು ಅಂದ ತಕ್ಷಣ ಮೆಸೇಜ್ ಮಾಡೋದೇ ಬಿಟ್ಬಿಟ್ರು. ಯಾಕೆ ಅಂದರೆ ಈ ದುಡ್ಡು ಕೊಡ್ದೇ ಯಾರು ಫ್ರೀಯಾಗಂತೂ ಮಾಡೋದಿಲ್ಲ. ಫ್ರೀಯಾಗಿ ಯಾಕೆಂದರೆ ನನ್ನ ಮಗಳು ಅವಳು ಮಾಡೋ ಕೆಲಸನ ಬಿಟ್ಟು ನಿಮಗೆ ಹೆಲ್ಪ್ ಮಾಡೋಕ್ಕೆ ಅಂತ, ಅದಕ್ಕೆ ಅಂತ ಟೈಮ್ ತಗೊಂಡು, ಒಬ್ಬೊಬ್ಬರಿಗೆ ಇಂಗ್ಲೀಷ್ ಬರುತ್ತೆ, ಒಬ್ಬೊಬ್ರಿಗೆ ಇಂಗ್ಲೀಷ್ ಬರೋದಿಲ್ಲ. ಎಷ್ಟು ಹೇಳ್ಕೊಡ್ಬೇಕು ಗೊತ್ತಾ? ಅದಲ್ಲ ಇದನ್ನು ಪ್ರೆಸ್ ಮಾಡಿ, ಇದಲ್ಲ ಅದನ್ನು ಪ್ರೆಸ್ ಮಾಡಿ, ಅವಳಿಗೆ ತಲೆ ಕೆಟ್ಟೋಗುತ್ತೆ. ಅಷ್ಟೆಲ್ಲ ಕಷ್ಟಪಟ್ಟು ಯಾರು ತಾನೇ ಫ್ರೀಯಾಗಿ ಮಾಡಿಕೊಡ್ತಾರೆ? ಫ್ರೀಯಾಗಿ ಮಾಡಿಕೊಡ್ತಾರೆ ಅಂತ 3 ಜನ ನಮ್ಗೆ ಅದೇ ಥರ ಮಾಡೋರೆ. ಅವರು ಇಲ್ಲ ನಮ್ಗೆ ಮಾಡಿಕೊಟ್ಬಿಡಿ ಅಂದ್ಬಿಟ್ಟು, ಯಾವಾಗ ನಾವು ಈ ಥರ ಪೇಮೆಂಟ್ಗೆ ಇಷ್ಟ ಆಗುತ್ತೆ, ಪೇಮೆಂಟ್ ಮಾಡಬೇಕಾಗತ್ತೆ, ಹೌದಾ ದುಡ್ಡು ಕೊಡಬೇಕಾ ಅಂತ ಆ ಥರನೂ ಮಾಡೋರೆ. ಅದಕ್ಕೆ ಫ್ರೀಯಾಗಂತೂ ನಾವು ಮಾಡಿಕೊಡೋದಿಲ್ಲ. ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದೊಂದಕ್ಕೆ ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡೋದಾಗಲಿ, ಇಲ್ಲಾಂದರೆ $10 ಆದಮೇಲೆ ಗೂಗಲ್ ಪಿನ್ಗೆ ಅಪ್ಲೈ ಮಾಡೋದಾಗಲಿ, ಇಲ್ಲ ಮೋನೋ ಅಪ್ಲೈ ಮಾಡೋದಾಗಲಿ, ಇಲ್ಲಾಂದರೆ ಚಾನಲ್ ಚೆಕ್ ಮಾಡೋದಾಗಲಿ, ಪ್ರತಿಯೊಂದಕ್ಕೂ ನಾವು ಇಷ್ಟು ಅಂತ ಒಂದು ಫೀಸ್ ಇಟ್ಟಿದ್ದೀವಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸುಮ್ಮನೆ ಫೋನ್ ಮಾಡೋ ಹಾಗಿಲ್ಲ. ಯಾಕೆ ಅಂದರೆ ನಾವು ಕೆಲಸ ಮಾಡ್ತೇವೆ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸದಲ್ಲಿ ನಾವು ಫೋನ್ ಪಿಕ್ ಮಾಡೋಕ್ಕಾಗೋದಿಲ್ಲ. ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನಿಮಗೆ ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ಲ ಅಂದರೂ ನಮಗೆ ಮೆಸೇಜ್ ಹಾಕಿ, ಬೇಕಿದ್ರೆ ನಾನೇ ಹೇಳ್ಕೊಡ್ತೀನಿ. ನಿಮ್ಗೇನಾದ್ರೂ ಅಕಸ್ಮಾತ್ ಯೂಟ್ಯೂಬ್ ಬಗ್ಗೆ ಮಾಡಿದ್ರೆ ನಾವೆಲ್ಲ ಪ್ರತಿಯೊಂದು ನಾವು ಇದು ಮಾಡೋಕ್ಕೆ ಕೊಡೋಕ್ಕಾಗಿ. ಏನೋ ನಿಮಗೆ ಡೌಟ್ ಇತ್ತು ಅಂದ್ರೂ, ಈಗ ಮೊನ್ನೆನೂ ಯಾರೋ ಒಬ್ಬರು ಮಾಡಿದರು, ಅವ್ರಿಗೆ ಪಾಪ ಯೂಟ್ಯೂಬ್ ಬಗ್ಗೆ ಏನು ಅಂತ ಗೊತ್ತಿಲ್ವಂತೆ. 4,000 ಎಲ್ಲಿ ನೋಡೋದು ಅಂತಲೂ ಪಾಪ ಕೇಳ್ತಾರೆ. ಅದೆಲ್ಲ ನಾನು ಹೇಳ್ಕೊಟ್ಟಿದ್ದೀನಿ ಅವ್ರಿಗೆ. ಆ ಥರ ಏನಾದರೂ ಎಲ್ಪ್ ಬೇಕಾದರೆ ನಾನು ಫ್ರೀಯಾಗಿ ಹೇಳ್ಕೊಡ್ತೀನಿ. ನಾನು ಆ ಥರ ಎಲ್ಲ ತಗೊಳ್ಳೋದಿಲ್ಲ. ಏಕೆಂದರೆ ಅದೆಲ್ಲ ಸುಮ್ಮನೆ ಇವಾಗ ಯೂಟ್ಯೂಬ್ ಹೊಸ್ದಾಗಿ ಓಪನ್ ಮಾಡಿರ್ತಾರಲ್ವ, ಅವ್ರಿಗೆ 4,000 ಎಲ್ಲಿ, 1,000 ಹೆಂಗೆ ಸಬ್ಸ್ಕ್ರೈಬರ್ ಮಾಡೋದು, ಆಮೇಲೆ ವಾಚ್ ಅವರ್ ಕೌಂಟ್ ಆಗ್ತಾಯಿಲ್ಲ, ಅದು ಎಲ್ಲಿ ಕೌಂಟ್ ಆಗುತ್ತೆ, ಅದನ್ನೇನು ಮಾಡೋದು, ಆಮೇಲೆ ಕಾಪಿರೈಟ್ ಬತ್ತು ಅಂದರೆ ಅದನ್ನ ರಿಮೂವ್ ಮಾಡೋಕ್ಕೆ ಗೊತ್ತಿಲ್ಲ. ಒಬ್ರಿಗೂ ಏನೋ ಸುಮಾರು ಜನಕ್ಕೆ ಗೊತ್ತೇ ಇರೋದಿಲ್ಲ. ಒಟ್ಟಿನಲ್ಲಿ ಯೂಟ್ಯೂಬ್ ಮಾಡಬೇಕು, ಮಾಡಿಬಿಡ್ತೀರಾ. ಅದ್ರ ಪ್ರಾಬ್ಲಮ್ ಏನೇನು ಬರ್ತವೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಆ ಥರ ಏನಾದರೂ ದೊಡ್ಡ ಪ್ರಾಬ್ಲಮ್ ಏನಾದ್ರು ಇತ್ತು ಅಂದರೆ ಅದನ್ನ ನನ್ನ ಮಗಳು ಮಾಡ್ತಾಳೆ. ಅದಕ್ಕೆ ಅಂತ ಪೇಮೆಂಟ್ ಮಾಡಿದ್ದೀವಿ. ಇಲ್ಲಾಂದರೆ ಯೂಟ್ಯೂಬ್ ಬಗ್ಗೆ ಏನಾದರೂ ಸುಮ್ಮನೆ ಒಂದು ಸಣ್ಣ ಪುಟ್ಟದ್ದು ಯಾವುದಾದ್ರು ಗೊತ್ತಿಲ್ಲ ಅಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ನಾನು ನಿಮಗೆ ಹಾಗೇ ಹೇಳ್ಕೊಡ್ತೀನಿ. ನಾನೇನು ದುಡ್ಡು ಇಸ್ಕೊಳ್ಳೋ ಅದಕ್ಕೆಲ್ಲ ನಾವು ಇದು ಮಾಡೋದಿಲ್ಲ. ನಾವು ಸುಮ್ಮನೆ ನಾನು ಹಾಗೆ ಫೋನಲ್ಲೇ ಹೇಳ್ಕೊಡ್ತೀನಿ, ಮೆಸೇಜಲ್ಲೇ ಹೇಳ್ಕೊಡ್ತೀನಿ. ಏನಾದರೂ ಚಾನಲ್ ಪ್ರಾಬ್ಲಮ್ ಆಯಿತು, ಚಾನಲ್ ಚೆಕ್ ಮಾಡಬೇಕು,
ಆಮೇಲೆ ಈ ಥರ ಮೋನೋ ಅಪ್ಲೈ ಮಾಡಬೇಕು, ಟ್ಯಾಕ್ಸ್ ಫಾರ್ಮ್ ಫಿಲ್, ಅದಕ್ಕೆಲ್ಲ ನಾವು ಚಾರ್ಜ್ ಮಾಡ್ತೀವಿ. ಅದಕ್ಕೆಲ್ಲ ಫ್ರೀಯಾಗಂತೂ ಮಾಡೋದಿಲ್ಲ ನನ್ನ ಮಗಳು. ಆ ಥರ ಇದ್ದರೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಆಮೇಲೆ ಹೊಸ್ದಾಗಿ ಯಾರಾದರೂ ಈ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಮ್ಮದು 3 ಚಾನಲ್ ಐತೆ. ನೀವು 3 ಚಾನಲ್ಗೂ ನಾವು ಕನೆಕ್ಟ್ ಆದರೆ, 3 ಚಾನಲ್ಗೂ ಕನೆಕ್ಟ್ ಆದರೆ ನಾನು ನಿಮಗೆ ಮೂರು ಚಾನಲಿಂದನೂ ನಿಮಗೆ ಕನೆಕ್ಟ್ ಆಗ್ತೀನಿ. ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ಇದಂತೂ ಹೇಳ್ತೀನಿ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.